ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋಗೊಂದು ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳೋಕ್ಕೆ ಬಂದಿರೋದು ಏನಪ್ಪ ಅಂತಂದರೆ, ಈ ಸಲ ಎಲ್ಲರೂ ಕೆಸೆಟ್ ಎಕ್ಸಾಮ್ ಬರೆದಿದ್ದೀರಾ ಅಲ್ವಾ? ಕೆಸೆಟ್ ಎಕ್ಸಾಮ್ ಬರೆದಿರೋರಿಗೆ ನನ್ನ ಒಂದು ಮಾಹಿತಿಯ ಪ್ರಕಾರ, ನನಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಮತ್ತು ನನಗೆ ಬಂದ ಕಮೆಂಟ್ಸ್ಗಳ ಪ್ರಕಾರ ಈ ಸಲ ಕೆಸೆಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಒಂದು ಜಡ್ಜ್ ಮಾಡಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ಕೆಸೆಟ್ನ ಒಂದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಎಷ್ಟು ಬರ್ಬೋದು ಅಂತ ಸಬ್ಜೆಕ್ಟ್ ವೈಸು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಜನರಲಲ್ಲಿ 51% ಬರ್ಬೋದು, SCಗೆ 44%, STಗೆ 47%. ಯಾಕೆ ಅಂತಂದರೆ ತುಂಬ ಕಷ್ಟ ಇತ್ತು ಅಂತ ಕಮೆಂಟ್ಸ್ ಮುಖಾಂತರ ಕೆಲವರು ಹೇಳಿದ್ದಾರೆ. ಸೊ ಆದ್ದರಿಂದ 51% ಎಕ್ಸ್ಪೆಕ್ಟೆಡ್ ಇರ್ಬೋದು ಈ ಸಲ ಅನ್ನೋ ಒಂದು ಗೆಸ್ಸು ಸ್ನೇಹಿತರೆ. ಮತ್ತು ಕನ್ನಡ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಕಟ್ ಆಫ್ ಜಾಸ್ತಿನೇ ಇರುತ್ತೆ ಕನ್ನಡದದು. ಈ ಸಲ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಒಂದು 52% ಇಟ್ಕೊಳ್ಳೋಣ. ಜನರಲ್ಗೆ 52%, SCಗೆ 45%, STಗೆ 44%. ಮತ್ತು ಕಾಮರ್ಸ್ ವಿಷಯಕ್ಕೆ ಬರೋದಾದರೆ ಅತಿ ಹೆಚ್ಚು ಕಟ್ ಆಫ್ ಬರ್ತಕ್ಕಂಥ ಒಂದು ಸಬ್ಜೆಕ್ಟು ಕಾಮರ್ಸೇ. ಯಾಕೆ ಅಂತಂದರೆ ಕಾಮರ್ಸು ತುಂಬ ಈಸಿಯಾಗಿ ಕೊಟ್ಟಿದ್ರು ಅಂತಲೂ ಒಂದು ಟಾಕ್ ಇದೆ, ಪೇಪರ್ 2 ತುಂಬ ಈಸಿ ಇತ್ತು ಅಂತ ಒಂದು ಟಾಕ್ ಇದೆ, ಮತ್ತು ಪೇಪರ್ 1 ಕೆಲವ್ರಿಗೆ ಈಸಿ ಇದೆ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಆದ ಕಾರಣದಿಂದ ಕಾಮರ್ಸು ತುಂಬ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ಸು ತುಂಬಾ ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕಾಮರ್ಸಲ್ಲಿ 8 ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಸ್ನೇಹಿತರೆ. ಗ್ರೇಸ್ ಮಾರ್ಕ್ಸು 8 ನಿಮಗೆ ಗ್ರೇಸ್ ಮಾರ್ಕ್ಸು ಸಿಕ್ಕಿದೆ. ಸೊ ಆ ಒಂದು ಕಾರಣದಿಂದ 8 ಗ್ರೇಸ್ ಮಾರ್ಕ್ಸ್ ಇದೆ ಅಂತಂದರೆ, 8 ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇದೆ ಅಂತಂದರೆ ಕಟ್ ಆಫ್ ಆಲ್ಮೋಸ್ಟ್ ನಿಮಗೆ 155 ಕ್ರಾಸ್ ಆಗಿಬಿಡುತ್ತೆ ಸ್ನೇಹಿತರೆ. 155 ಕ್ರಾಸ್ ಗ್ಯಾರಂಟಿ ಆಗುತ್ತೆ ಕಾಮರ್ಸಲ್ಲಿ. ಇನ್ನು ಎಕನಾಮಿಕ್ಸ್ ನೋಡೋದಾದರೆ 50%, ಜನರಲ್ಗೆ 48%, SCಗೆ 49%, STಗೆ. ಇನ್ನು ಪೊಲಿಟಿಕಲ್ ಸೈನ್ಸ್ ನೋಡೋದಾದರೆ 47.33 ಜನರಲ್, SCಗೆ 45%, STಗೆ 46%. ಇನ್ನು ಹಿಸ್ಟ್ರಿ ಸಬ್ಜೆಕ್ಟ್ ನೋಡೋದಾದರೆ ಜನರಲ್ಗೆ 48%, SCಗೆ 45%, STಗೆ 47%. ಹಿಂದಿ ಸಬ್ಜೆಕ್ಟ್ ನೋಡೋದಾದರೆ ಹಿಂದಿಗೆ ಕಾಂಪಿಟೇಷನ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. 47%, 43%, STಗೆ 44%. ಮತ್ತು ಸೋಷಿಯಾಲಜಿಗೆ 48.67, 44.67, STಗೆ 46%. ಜಿಯೋಗ್ರಫಿಯಲ್ಲಿ ಜನರಲ್ಗೆ 52%, SCಗೆ 48%, STಗೆ 50%. ಟೂರಿಸಮ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಜನರಲ್ 48%, SC 42.67, ST 43%. ಇನ್ನು ಮ್ಯಾನೇಜ್ಮೆಂಟ್ ನೋಡೋದಾದರೆ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಟಫ್ ಇತ್ತು ಅಂತ ಕಮೆಂಟ್ಸ್ ಬಂದಿದೆ. ಬಟ್ ಆದರೂ ಕೂಡ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ 51% ಅರೌಂಡಲ್ಲೇ ನಿಂತ್ಕೊಳ್ಳುತ್ತೆ. 46% SCಗೆ, 48% STಗೆ. ಎಜುಕೇಷನ್ 49% ಜನರಲ್, 45% SC, 46% ST. ಮಾಸ್ ಕಮ್ಯುನಿಕೇಷನ್ 54%, ಇದು ಹೆಚ್ಚು ಕಾಂಪಿಟೇಷನ್ನು ಮತ್ತು ಈಸಿ ಕೂಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿ ನಿಂತ್ಕೋಬೋದು ಮಾಸ್ ಕಮ್ಯುನಿಕೇಷನ್ನು. 45% SCಗೆ, 47% STಗೆ. ಇನ್ನು ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಇದು ಯಾವಾಗಲೂ ಅಷ್ಟೇ 50% ಆಲ್ಮೋಸ್ಟ್ ಅಲ್ಲೇ ಆಸ್ಪಾಸಲ್ಲಿರುತ್ತೆ. 46 SCಗೆ, STಗೆ 46.67. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಜನರಲ್ಗೆ 50%, SCಗೆ 46, STಗೆ 46.67. ಇನ್ನು ಕ್ರಿಮಿನಾಲಜಿಗೆ ತುಂಬ ಜಾಸ್ತಿ, ಕ್ರಿಮಿನಾಲಜಿಗೆ ಸ್ವಲ್ಪ ಜಾಸ್ತಿನೇ ಕಟ್ ಆಫ್ ಇರುತ್ತೆ ಸ್ನೇಹಿತರೆ. ಯಾಕಂತಂದರೆ ಇದು ಕೂಡ ಈಸಿ ಅಂತ ಕಮೆಂಟ್ ಮಾಡಿದರು ಕೆಲವರು ನನ್ನ ಸ್ನೇಹಿತರು.
ಆದ್ದರಿಂದ ಕಟ್ ಆಫ್ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಎಸ್ ಸಿಗೆ 52, ಎಸ್ ಟಿಗೆ 53. ಸೋಷಿಯಲ್ ವರ್ಕ್ 47.33, 45.33 ಎಸ್ ಸಿಗೆ, 44.67 ಎಸ್ ಟಿಗೆ. ಸೈಕಾಲಜಿ 54% ಜನರಲ್ ಮೆರಿಟ್ಗೆ, ಎಸ್ ಸಿಗೆ 46.67, ಎಸ್ ಟಿಗೆ 51.33. ಇನ್ನು ಸಂಸ್ಕೃತ್ಗೆ ಬಂದರೆ 52% ಜನರಲ್ ಮೆರಿಟ್ಗೆ, 50% ಎಸ್ ಸಿ, 49% ಎಸ್ ಟಿ. ಲಾ ವಿಷಯಕ್ಕೆ ಬಂದರೆ 52.67 ಜನರಲ್ಗೆ, 50% ಎಸ್ ಸಿಗೆ, 49% ಎಸ್ ಟಿಗೆ. ಉರ್ದು ಇದು ಆಲ್ಮೋಸ್ಟ್ 54%, ಯಾಕಂದರೆ ಉರ್ದು ಈಸಿ ಇರುತ್ತೆ ಸ್ನೇಹಿತರೆ. ಉರ್ದು ಸ್ಟೂಡೆಂಟ್ಸ್ಗೆ ತುಂಬ ಈಸಿ ಇರುತ್ತೆ. 54% ಜನರಲ್ ಮೆರಿಟ್ಗೆ ಇರುತ್ತೆ, 51% ಎಸ್ ಸಿಗೆ, 47% ಎಸ್ ಟಿಗೆ. ಇನ್ನು ಫಿಸಿಕಲ್ ಎಜುಕೇಷನ್ನು ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಇದಕ್ಕೆ. ಫಿಸಿಕಲ್ ಎಜುಕೇಷನ್ಗೆ 46% ಜನರಲ್ ಮೆರಿಟ್ಗೆ, 42% ಎಸ್ ಸಿ, 44% ಎಸ್ ಟಿ. ಫೋಕ್ ಲಿಟ್ರೇಚರ್ಗೆ 54. ಮತ್ತು ಇದು ತುಂಬ ಈಸಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇತ್ತಂತೆ, ನನ್ನ ಫ್ರೆಂಡ್ಸು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿದ್ದಾರೆ. ಫೋಕ್ ಲಿಟ್ರೇಚರ್ 54%, ಎಸ್ ಸಿಗೆ 52%, ಎಸ್ ಟಿಗೆ 52%. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 52% ಜನರಲ್ ಮೆರಿಟ್, 49% ಎಸ್ ಸಿ, 47% ಎಸ್ ಟಿ. ಮ್ಯಾಥಮೆಟಿಕಲ್ ಸೈನ್ಸ್ 46% ಜನರಲ್ ಮೆರಿಟ್, ಎಸ್ ಸಿಗೆ 42.67, ಎಸ್ ಟಿಗೆ 43%. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ 49% ಜನರಲ್ ಮೆರಿಟ್ಗೆ, 45% ಎಸ್ ಸಿಗೆ, 44% ಎಸ್ ಟಿಗೆ. ಇನ್ನು ಲೈಫ್ ಸೈನ್ಸ್ 50.67 ಜನರಲ್ ಮೆರಿಟ್ಗೆ, 46.67 ಎಸ್ ಸಿಗೆ, 45.33 ಎಸ್ ಟಿಗೆ. ಇನ್ನು ಕೆಮಿಕಲ್ ಸೈನ್ಸ್ 50% ಜನರಲ್ ಮೆರಿಟ್ಗೆ, 50.67. ಕೆಮಿಕಲ್ ಸೈನ್ಸ್ 50% ಜನರಲ್ ಮೆರಿಟ್ಗೆ, ಎಸ್ ಸಿಗೆ 44%, ಎಸ್ ಟಿಗೆ 43%. ಇನ್ನು ಆರ್ಕಿಯಾಲಜಿಗೆ ನೋಡೋದಾದರೆ ಜನರಲ್ ಮೆರಿಟ್ 51%, ಎಸ್ ಸಿ 49%, ಎಸ್ ಟಿ 47%. ಪರ್ಫಾರ್ಮಿಂಗ್ ಆರ್ಟ್ಸ್ 50.67 ಜನರಲ್ ಮೆರಿಟ್ಗೆ, ಎಸ್ ಸಿಗೆ 46%, ಎಸ್ ಟಿಗೆ 43.33%. ಓವರಾಲ್ ಆಗಿ ನನ್ನ ಒಂದು ಮಾಹಿತಿ ಪ್ರಕಾರ ಕಾಮರ್ಸ್ಗೆ ಕಟ್ ಆಫ್ ಈ ಸಲ ಜಾಸ್ತಿ ಇರತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ನನಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇಲ್ಲಿ ಪರ್ಸೆಂಟೇಜ್ ನೋಡೋದಾದರೆ, ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ ನಿಮ್ಮದು ಪರ್ಸೆಂಟೇಜ್ ಅನ್ನತಕ್ಕಂಥದ್ದು 41% ಇದ್ದರೆ 123 ಇರುತ್ತೆ ಮಾರ್ಕ್ಸು ಕಟ್ ಆಫು. 42% ಕಟ್ ಆಫ್ ಮಾಡಿದ್ರೆ 126, 43% ಕಟ್ ಆಫ್ ಮಾಡಿದ್ರೆ 129, 44% ಮಾಡಿದ್ರೆ 132, 45% ಕಟ್ ಆಫ್ ಇದ್ದರೆ 135, 46% ಕಟ್ ಆಫ್ ಮಾಡಿದ್ರೆ 138, 47 ಕಟ್ ಆಫ್ ಮಾಡಿದ್ರೆ 141, 49 ಕಟ್ ಆಫ್ಗೆ 147, 50ಗೆ 150, 51ಗೆ 153, 52%ಗೆ 156, 53%ಗೆ 159, 54%ಗೆ 162, 55%ಗೆ 165. ಇದು 300ಕ್ಕೆ. ಓಕೆ, ಔಟ್ ಆಫ್ 300. ಈಗ ನನ್ನ ಪ್ರಕಾರ ಓವರಾಲಲ್ಲಿ ಈಗ ಯಾರು 140 ಓವರಾಲ್ ಎಲ್ಲ ಸಬ್ಜೆಕ್ಟಲ್ಲೂ 140ಇಂದ 150 ಎಬೋವ್ 140ಇಂದ 150 ಎಬೋವ್ ಇರ್ತಾರೆ, ಅವ್ರು ತುಂಬ ಸೇಫ್ ಝೋನಲ್ಲಿ ಇರ್ತಾರೆ ಸ್ನೇಹಿತರೆ ನನ್ನ ಪ್ರಕಾರ. ಇನ್ನು ಕಾಮರ್ಸಲ್ಲಿ ವಿಶೇಷವಾಗಿ ಹೇಳೋದಾದರೆ 150 ಈಸ್ ದ ಸೇಫ್ ಝೋನ್. 150 ಇಸ್ ದ ಸೇಫ್ ಝೋನ್ ಫಾರ್ ಎಸ್ ಸಿ, ಎಸ್ ಟಿ. ಜನರಲ್ ಮೆರಿಟ್ಗೆ ಏನಿಲ್ಲ ಅಂದ್ರೂ 160 ಎಬೋವ್ ಇರಬೇಕು ಸ್ನೇಹಿತರೆ. ಜನರಲ್ ಮೆರಿಟ್ಗೆ 160 ಎಬೋವ್ ಕಟ್ ಆಫ್ ನಿಲ್ಲಿಸ್ತಾರೆ ಈ ಸಲ. ಎಸ್ ಸಿಗೆ 150 ಎಬೋವ್ ಇದ್ರೇ, 150 ಕಡಿಮೆ ಇದ್ದರೆ ತುಂಬ ಕಷ್ಟ ಇದೆ. 150 ಎಬೋವ್ ಇದ್ದರೆ ಅದು ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಓವರಾಲ್ ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ 140 to 150 ಇದ್ದರೆ ಸೇಫ್ ಝೋನ್ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಇನ್ನೂ ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ಹೊಡೆದು ನಿಮಗೆ ಕೀ ಆನ್ಸರ್ಸ್ ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮುಖಾಂತರ ಮಾಡಿ ಸ್ನೇಹಿತರೆ. ಆ ವಿಷಯ ಕೂಡ ನಾನು ತಿಳ್ಕೊಂಡು ನಿಮಗೆ ಒಂದು ಮಾಹಿತಿನ ತಲುಪಿಸೋದು ಮಾಡ್ತೀನಿ. ನೋಡಿ, ಇನ್ನೂ ಹಲವಾರು ಇನ್ಫಾರ್ಮೇಷನ್ಗಳು ನಿಮಗೆ ಇದೇ ಥರ ನಾನು ಹೇಳ್ತಾ ಇರ್ತೀನಿ.
ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕು ಮತ್ತು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಹಲವಾರು ವಿಡಿಯೋಗಳು ಮಾಡೋದಿದೆ, ಹಲವಾರು ಇನ್ಫಾರ್ಮೇಷನ್ನ ಬಿಡೋದಿದೆ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಕಾಲ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.